ಯಾರ ಜಾತಕದಲ್ಲಿ ರಾಹು ಕೆಟ್ಟಿರ್ತಾನೋ, ಸೊ ಒಳ್ಳೆಯ ಸ್ಥಾನದಲ್ಲಿ ಅವನು ಕೂತಿರೋದಿಲ್ವೋ, ಹಾಗಾಗಿ ರಾಹು ನಮಗೆ ಭಾಳಷ್ಟು ಕಷ್ಟಗಳನ್ನು ಕೊಡ್ತಾನೆ. ಯಾವಾಗ ಆ ದಶೆ ನಡೆಯುವಾಗ, ದಶೆ ಭುಕ್ತಿ ಅಂತರ್ಭುಕ್ತಿ ಅಂತ ಏನು ಹೇಳ್ತೀವಿ, ಅದು ನಡೆಯುವಾಗ ಭಾಳಷ್ಟು ಕಷ್ಟಗಳನ್ನು ಕೊಡ್ತಾನೆ. ಆ ಟೈಮಲ್ಲಿ ಯಾವುದಕ್ಕೂ ಆಸಕ್ತಿನೇ ಇರೋದಿಲ್ಲ. ಸೊ ಏನೇ ಕೆಲಸ ಮಾಡೋಕ್ಕೋದ್ರೂ ಅರ್ಧಂಬರ್ಧ ಆಗುತ್ತೆ, ಗಾಬರಿಯಾಗಿರ್ತಾರೆ, ಭಯಪಡ್ತಾ ಇರ್ತಾರೆ, ಎಲ್ಲದಕ್ಕೂ ಗಾಬರಿ ಆಗ್ತಾರೆ ಅಂತ ಹೇಳ್ತೀವಿ. ಸೊ ರಾಹು ಕೆಟ್ಟಾಗ ನಾವು ಭಾಳಷ್ಟು ಒಂದು ಯೋಚನೆಗೆ ಮುಳುಗ್ಬಿಡ್ತೀವಿ. ಈ ಥರ ಇದ್ದಾಗ ರಾಹು ದಶೆಗೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳ್ತಾಯಿದ್ರು. ಈ ರೀತಿ ಕೆಟ್ಟ ರಾಹು ಇದ್ದಾಗ ನಮಗೆ ಏನು ಮಾಡಬೇಕು ಅಂತಂದರೆ, ಸೊ ಶಿವಲಿಂಗನಿಗೆ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಿಂಗುಗೆ ಯಾರಾದರೂ ಅಭಿಷೇಕ ಮಾಡ್ತಾರೆ ಅಂತಂದರೆ 5 ವಾರ ಪಂಚಾಮೃತ ಅಭಿಷೇಕ ಮಾಡಿಸೋದು, ಅಥವಾ ಪ್ರತಿ ಸಾರಿ ನೀವು ಹೋದಾಗೆಲ್ಲ ಒಂದು ಸ್ವಲ್ಪ ಕಬ್ಬಿನ ಹಾಲನ್ನು ಅಭಿಷೇಕಕ್ಕೆ ಕೊಡೋದು. ಹಾಗೆಯೇ ಈ ಕಸ ಎತ್ಕೊಂಡು ಹೋಗೋರಿಗೆ ಸ್ವಲ್ಪ ಒಂದು ಪೆಪ್ಸಿ ಅಥವಾ ಕೋಕೋ ಕೋಲಾ ಈ ಥರ ಏನೋ ಇರುತ್ತಲ್ಲ ಅಂಥದನ್ನು ಪಾನೀಯವನ್ನು ಅವ್ರಿಗೆ ದಾನ ಮಾಡೋದು, ಅಥವಾ ಶುಕ್ರವಾರ ಮಂಗಳವಾರ ಬಡವರಿಗೆ ಊಟ ಹಾಕ್ಸೋದ್ರಿಂದ ನೀವು ಈ ರಾಹುವನ್ನು ಕೆಟ್ಟ ದೃಷ್ಟಿಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀವಿ. ಮಾಡಿ ನೋಡಿ, ತುಂಬ ಚಿಕ್ಕ ಉಪಾಯ, ಮಾಡಿ.